ಗುಡ್ ಮಾರ್ನಿಂಗ್ ಗೈಸ್. ಅಗೈನ್ 4:40 AM ಎಲ್ಲ ಶ್ಲೋಕಗಳನ್ನೆಲ್ಲ ಮುಗಿಸ್ದೆ. ಆಲ್ರೆಡಿ 6:30 ಆಗಿತ್ತು. ಸೊ ನಿಧಾನಕ್ಕೆ ನನ್ನ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಕಂಪ್ಲೀಟ್ ಯೋಗಾಸನನೇ ಮಾಡಿದ್ದೀನಿ. ಸೊ ಯಾವುದೋ ಒಂದು ಮೂಮೆಂಟನ್ನ ನಾವು ಮಾಡಲೇಬೇಕಾಗುತ್ತೆ. ಬಾಡಿಗೆ ಡ್ಯಾನ್ಸ್ ಆಗಿರ್ಬೋದು, ಯೋಗ, ಜಿಮ್ಗೆ ಹೋಗಿರೋದು, ಏನೇ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಲೇಬೇಕಾಗುತ್ತೆ. ಎಲ್ಲ ಮುಗಿಸಾಗಿ 8:30 ನನಗೆ ರೀಲ್ಸ್ ನೋಡ್ಬೇಕಾದ್ರೆ ಗೊತ್ತಾಯಿತು ಇವತ್ತು ಎಲ್ಲ ಪ್ಲ್ಯಾನೆಟ್ಸು ಒಂದೇ ಲೈನಲ್ಲಿರುತ್ತೆ ಅಂತ. ಸೊ ಏನೇ ವಿಶ್ ಇದ್ದರೂ, ಏನೇ ಮ್ಯಾನಿಫೆಸ್ಟ್ ಮಾಡೋದಿದ್ರು ಇವತ್ತು ತುಂಬ ಒಳ್ಳೆಯ ದಿನ ಅಂತ. ಬಟ್ ನಾನು ಮಾರ್ನಿಂಗೇ ಮಾಡಿಬಿಟ್ಟೆ. ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಹಿಂಗಿದೆ ಅಂತ. ಸೊ ತುಂಬ ಖುಷಿಯಾಯಿತು. ಯಾಕೆಂತಂದರೆ 4:30 ಯಾರೂ ಇರಲ್ಲ, ಫುಲ್ ಯೂನಿವರ್ಸೇ ನಮ್ಮ ಮಾತು ಕೇಳಿಸ್ಕೊತಾ ಇರುತ್ತೆ. ಸೊ ಎಲ್ಲನೂ ಹೇಳ್ಕೊಂಡಾಯಿತು, ಖುಷಿ ಆಯಿತು. ಆ್ಯಂಡ್ ಇವತ್ತು ಈವ್ನಿಂಗು ಕೂಡ ತುಂಬ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು ದಿನ. ನಾನು ಇಷ್ಟು ವರ್ಷದ ಜೀವನದಲ್ಲಿ ಇವಾಗ ಏನು ಒಂದು ಬಹು ಮುಖ್ಯವಾದ ಒಂದು ವಿಷಯನ ತಿಳ್ಕೊಂಡಿದ್ದೀನಿ ಅಂದರೆ, ನೆನ್ನೆದು ನೆನ್ನೆಗೆ, ನಾಳೆದು ನಾಳೆಗೆ, ಬಟ್ ಇವತ್ತಿನ ಮಾತ್ರ ನಮ್ಮದು. ಈ ಕ್ಷಣ ಇವಾಗ ಏನಿದೆ, ನಾವೇನು ಮಾತಾಡ್ತಾ ಇದ್ದೀನಿ ಇವಾಗ, ಇದಷ್ಟೇ ನಮ್ಮದು. ನಾಳೆ ಏನಾಗುತ್ತೋ ನನಗೇನೂ ಗೊತ್ತಿಲ್ಲ, ಏನೋ ಐಡಿಯಾನೇ ಇಲ್ಲ. ಸೊ ಇವಾಗಂತೂ ನಾನು ಈ ದಿನ ಇವತ್ತೇನಿದ್ದೀನಿ ಆ ದಿನಕ್ಕೆ ಮಾತ್ರ ಬದುಕ್ತಾ ಇದ್ದೀನಿ. ಆ ಕ್ಷಣನ ಮಾತ್ರ ಎಂಜಾಯ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಿದಷ್ಟು ಖುಷಿ ಬೇರೆ ಎಲ್ಲೂ ಸಿಗಲ್ಲ ಅನಿಸುತ್ತೆ. ನಾನು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 1 ವೀಕು ಆಗಿಲ್ಲ, ಬಟ್ ತುಂಬ ಚೇಂಜಸ್ ಇದೆ. ನನ್ನ ಥಾಟ್ಸಲ್ಲಾಗಿರ್ಬೋದು, ನಾನು ನಡ್ಕೊಳ್ಳೋ ರೀತಿಲಾಗಿರ್ಬೋದು, ಎಲ್ಲ ಸಿಚುವೇಶನ್ನು ಹ್ಯಾಂಡಲ್ ಮಾಡೋದಾಗಿರ್ಬೋದು. ನಾವು ನಮ್ಮ ಲೈಫಲ್ಲಿ ಏನೇ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಸುಮ್ಮನೆ ಯೋಚನೆ ಮಾಡಿ ಯೂಸ್ ಇಲ್ಲ. ಜಸ್ಟ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ತಾ ಹೋದರೆ ನಾವೇನು ಅಂದ್ಕೊಂಡಿದ್ದೀವಿ ಅದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಜಸ್ಟ್ ಹ್ಯಾಬಿಟ್ಸ್ ಅಷ್ಟೇ ಚೇಂಜ್ ಮಾಡ್ಕೋಬೇಕು, ಪ್ರಿಯಾರಿಟಿ ಇಟ್ಕೋಬೇಕು ನಮ್ಮ ಹ್ಯಾಬಿಟ್ಸಲ್ಲಿ. ಇದು ಈವ್ನಿಂಗ್ ಬಂದು ತೆಗೆದಿರೋ ಫೋಟೋಸು ತುಂಬ ಚೆನ್ನಾಗಿದೆ. ಇವತ್ತು ಫುಲ್ ಡೇ ತುಂಬ ಪೀಸ್ಫುಲ್ ಆಗಿತ್ತು. ಇವತ್ತಿನ ದಿನನ ನಾನು ಹೀಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.